ಪ್ರೈಸ್ ಲಾರ್ಡ್. ಯೋಹಾನ 16ನೇ ಅಧ್ಯಾಯ 33ನೇ ವಚನ. ನನ್ನಲ್ಲಿ ನಿಮಗೆ ಸಮಾಧಾನವು ಉಂಟಾಗುವಂತೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇರುವುದು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂದನು. ಆಮೇಲೆ ಯೋಹಾನ 16:33 ವಚನದಲ್ಲಿ ಜೀವನದಲ್ಲಿ ಅನಿವಾರ್ಯ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ವಿಶ್ವಾಸಿಗಳು ಒಂದು ಆತ್ಮಿಕ ಶಾಂತಿ ಮತ್ತು ಧೈರ್ಯವನ್ನು ಹೊಂದಬಹುದು ಎಂಬ ಯೇಸುವಿನ ವಾಗ್ದಾನವೂ ಇದಾಗಿದೆ. ಅವನು ತನ್ನ ಶಿಷ್ಯರಿಗೆ ತಾನು ಈಗಾಗಲೇ ಲೋಕವನ್ನು ಜಯಿಸಿರುವುದರಿಂದ, ಅಂದರೆ ಪಾಪ, ಮರಣ ಮತ್ತು ಕೆಟ್ಟದನ್ನು ಜಯಿಸಿರುವುದರಿಂದ ಅವರು ಭಯಕ್ಕಿಂತ ಹೆಚ್ಚಾಗಿ ಭರವಸೆಯಿಂದ ಶೋಧನೆಗಳನ್ನು ಸಹಿಸಿಕೊಳ್ಳಬಹುದು ಎಂದು ಭರವಸೆ ನೀಡುವ ವಾಕ್ಯ ಇದಾಗಿದೆ. ಯೋಹಾನ 16:33 ವಚನಗಳಲ್ಲಿ ಮೊದಲನೇದಾಗಿ ನನ್ನಲ್ಲಿ ನಿಮಗೆ ಶಾಂತಿ ಸಿಗುವುದು. ನಿಜವಾದ ಶಾಂತಿಯು ಈ ಲೋಕದಲ್ಲಿರುವಂತಹ ತೊಂದರೆಗಳ ಸಿಲುಕಿಕೊಂಡಿರುವುದಲ್ಲ, ಬದಲಾಗಿ ಯೇಸುವಿನೊಂದಿಗೆ ಸಂಬಂಧದ ಮೂಲಕ ಆತ್ಮಿಕವಾಗಿ ಕಂಡುಬರುತ್ತದೆ. ಎರಡನೇದು, ಲೋಕದಲ್ಲಿ ನಿಮಗೆ ಸಂಕಟವಿರುತ್ತದೆ. ಯೇಸು ಇಲ್ಲಿ ಶಿಷ್ಯರಾದ ನಮಗೆ ಈ ಯೇಸಪ್ಪನ ಒಂದು ಹಿಂಬಾಲಿಸುವಾಗ ಯಾವುದೇ ನಮಗೆ ಕಷ್ಟವಿಲ್ಲ, ನೋವು ಇಲ್ಲ ಎಂಬುದಾಗಿ ಜೀವನದ ಭರವಸೆಯನ್ನ ನೀಡುವುದಿಲ್ಲ. ಅದರ ಬದಲಾಗಿ ಹೋರಾಟಗಳು, ಕಿರುಕುಳಗಳು ಮತ್ತು ಹೃದಯದ ನೋವು, ಜೀವನದ ವಾಸ್ತವಗಳಿಗಾಗಿ ಎಂದು ಅವನು ನಮಗೆ ತಿಳಿಸಿಕೊಡುವಂಥದ್ದಾಗಿದ್ದಾನೆ. ಮೂರನೇದಾಗಿ ಧೈರ್ಯದಿಂದಿರಿ ಅಥವಾ ಉತ್ತಮ ಉತ್ಸಾಹದಿಂದಿರಿ. ಇದು ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸದಿಂದಿರುವ ಒಂದು ಕರೆಯುವಿಕೆ. ಕೊನೆಯ ಯುದ್ಧವು ಈಗಾಗಲೇ ಗೆದ್ದಿರುವುದರಿಂದ ಭಯವು ನಮ್ಮಲ್ಲಿ ಆವರಿಸಿಕೊಳ್ಳುವ ಅವಶ್ಯಕತೆ ಬೇಡ. ಅಂತಿಮ ಯುದ್ಧವು ಈಗಾಗಲೇ ಗೆದ್ದಿರುವುದರಿಂದ ನಮಗೆ ಒಂದು ಭಯ ಜೀವಿತ ಬೇಡ ಎಂಬುದಾಗಿ ದೇವರು ನಮಗೆ ಆಜ್ಞೆಯನ್ನು ಕೊಡುವಂಥದ್ದಾಗಿದೆ. ನಾಲ್ಕನೇದು, ನಾನು ಲೋಕವನ್ನು ಜಯಿಸಿದ್ದೇನೆ. ಯೇಸು ಶಿಲುಬೆಯ ಮೇಲೆ ಯೇಸು ಮಾತನಾಡುತ್ತಿದ್ದಾನೆ, ನಮಗೆ ಒಂದು ಧೈರ್ಯಪಡಿಸುವಂತನಾಗಿದ್ದಾನೆ. ಆ ಘೋರದ ಶಿಲುಬೆಯಲ್ಲಿ ಒಂದು ಜಯದ ಜೀವಿತವನ್ನ ಆತನು ಹೊಂದಿದ್ದಾನೆ. ಜೊತೆಗೆ ಆತನು ಪುನರುತ್ಥಾನವನ್ನ ಹೊಂದಿ ನಮಗೆ ಒಂದು ಮಾದರಿಯಾಗಿದ್ದಾನೆ. ನಾವು ಇರುವ ಈ ಲೋಕದ ಶಕ್ತಿಯನ್ನು ಸೋಲಿಸಿದ್ದಾನೆ ಆತನು, ಮತ್ತು ಕೆಟ್ಟದಕ್ಕೆ ಅಂತಿಮ ಅಂತ್ಯವಿಲ್ಲ ಎಂದು ಖಚಿತಪಡಿಸಿಕೊಂಡಿದ್ದಾನೆ. ಈ ಲೋಕವನ್ನ ದೇವರು ಎಲ್ಲ ವಿಷಯ ಜಯಿಸಿದ್ದಾನೆ. ನಮ್ಮನ್ನ ಧೈರ್ಯದಿಂದಿರಿ ಎಂಬುದಾಗಿ ಆತನು ನಮ್ಮನ್ನು ಬಲಪಡಿಸುತ್ತಾ ಆತನ ಆಜ್ಞೆಯು ಇದಾಗಿರುವಂತದ್ದಾಗಿದೆ.